ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಬಂದ್ಬಿಟ್ಟು ಇವತ್ತು ಇಲ್ಲಿ ಓಪನ್ ಆಗಿದೆ. ಸೊ ನಿನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ, ಇವತ್ತು ಗ್ಯಾಪ್ ಡೌನ್ ಓಪನ್ ಆಯ್ತು. ಗ್ಯಾಪ್ ಡೌನ್ ಆದ್ಮೇಲೆ ಏನಾಯ್ತು ಅಂತಂದ್ರೆ, ಇವತ್ತು ಮಾರ್ಕೆಟ್ ನಲ್ಲಿ ಕಂಟಿನ್ಯೂ ಆದ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿದ್ರು. ಸೊ ಸೆಲ್ಲರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ 23,690 ಲೆವೆಲ್ ವರೆಗೂ ತಗೊಂಡ್ಬಂದ್ರು. ಕೊನೆಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು. ಓವರ್ there was lot of selling pressure in the market. ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೆ ಅಂತಂದ್ರೆ, ಸೊ 24,000 ಲೆವೆಲ್ ಇದೆಯಲ್ಲ, ಸೊ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಒಂದು ವೇಳೆ ಈ ಸಪೋರ್ಟ್ ಏನಾದರೂ ಬ್ರೇಕ್ ಆಯ್ತು ಅಂತಂದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಮಾರ್ಕೆಟ್ ನಲ್ಲಿ ಸೊ ನಿನ್ನೆನೆ ಈ ಲೆವೆಲ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡಕ್ ಟ್ರೈ ಮಾಡಿತ್ತು. ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದೆ. ಸೊ ಬ್ರೇಕ್ ಮಾಡಿರೋ ಕಾರಣದಿಂದಾಗಿ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಮತ್ತಷ್ಟು ಕೆಳಗಡೆ ತರ್ತಾ ಇದ್ದಾರೆ. ಕೊನೆಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು. ಸ್ನೇಹಿತರೆ, ನೀವು ಏನಾದ್ರೂ ನಾಳೆ ಏನಾದ್ರೂ ಟ್ರೇಡ್ ಮಾಡ್ತೀರಾ ಅಂತಂದ್ರೆ, ಸೊ 23,700 ಲೆವೆಲ್ ಇದೆಯಲ್ಲ, ದಿಸ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. 23,800 ಲೆವೆಲ್ ಇದೆಯಲ್ಲ, ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗುತ್ತೆ. 23,900 ಲೆವೆಲ್ ಇದೆಯಲ್ಲ, ಇದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗುತ್ತೆ. ಒಂದು ವೇಳೆ ನಾಳೆ ಏನಾದ್ರೂ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮಾರ್ಕೆಟ್ 23,700 ಲೆವೆಲ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಮಾರ್ಕೆಟ್ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದ್ ಒಳ್ಳೆ ಸಪೋರ್ಟ್ ತಗೊಂಡು ಅಪ್ಸೈಡ್ ಮೂವ್ಮೆಂಟಮ್ ಏನಾದ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 23,800. ನೆಕ್ಸ್ಟ್ ಒನ್ ಇಸ್ ಗೋನ್ ಬಿ ಅಟ್ 23,900. ಒಂದು ವೇಳೆ ಮಾರ್ಕೆಟ್ ಏನಾದ್ರು ನಾಳೆ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡ್ಬೇಕು ಅಂತಂದ್ರೆ, ಲೆಟ್ಸ್ ಸೇ ದಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು, ಸೊ ಮಾರ್ಕೆಟ್ 23,800 ಲೆವೆಲ್, ಈ ಒಂದು ಲೆವೆಲ್ ನ ಬ್ರೇಕ್ ಮಾಡೋವರೆಗೂ ಕಾಯ್ಬೇಕು. ಬ್ರೇಕ್ ಮಾಡಾದ್ಮೇಲೆ ಇಲ್ಲಿ 23,800 ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಬಿ ಅಟ್ 23,900. ನೆಕ್ಸ್ಟ್ ಒನ್ ಇಸ್ ಗೋನ್ ಬಿ ಅಟ್ 24,000. ಸ್ನೇಹಿತರೆ, ನಾವು ನಿಫ್ಟಿಯ ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ 26,500 ಇಂದ ಮಾರ್ಕೆಟ್ ನಲ್ಲಿ ಕಂಟಿನ್ಯೂ ಆಗಿ ಸೆಲ್ಲಿಂಗ್ ಪ್ರೆಷರ್ ಇದೆ. ಸೆಲ್ಲರ್ಸ್ ಮಾರ್ಕೆಟ್ ಅನ್ನ ಕಂಟಿನ್ಯೂ ಆಗಿ ಕೆಳಗಡೆ ತರ್ತಾ ಇದ್ದಾರೆ. 24,000 ಲೆವೆಲ್ ಸುಮಾರು ದಿನದಿಂದ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿತ್ತು. ಸೊ ನಿನ್ನೆ ಸೊ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಸೆಲ್ಲರ್ಸ್ ತುಂಬಾ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಿರೋದ್ರಿಂದ ಈ ಲೆವೆಲ್ ಬ್ರೇಕ್ ಆಗಿದೆ. 24,000 ಲೆವೆಲ್ ಸಪೋರ್ಟ್ ಬ್ರೇಕ್ ಆಗಿ ಇವಾಗ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ನೆಕ್ಸ್ಟ್ 23,600 ಲೆವೆಲ್ ಇದೆಯಲ್ಲ, ದಿಸ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಒಂದು ವೇಳೆ ನಾಳೆ ಏನಾದ್ರೂ ಮಾರ್ಕೆಟ್ ಮತ್ತೆ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಲೆವೆಲ್ ಅಲ್ಲಿ ಬೈಯರ್ಸ್ ಮಾರ್ಕೆಟ್ ಅನ್ನ ತಡೆದು ನಿಲ್ಲಿಸೋ ಚಾನ್ಸಸ್ ಜಾಸ್ತಿ ಇದೆ. Friends, I hope you find this video useful. If you like this video, please to subscribe, please to share it with the community. If you want to learn more about trading, you can explore my online course. Thank you so much.